ಪ್ರೀತೀಸ್ ಕಿಚನ್. ಈಗಾಗಲೇ ಡಿಸೆಂಬರ್ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವು ದಿವಸಗಳಲ್ಲಿ ಕ್ರಿಸ್ಮಸ್ ವೆಕೇಶನ್ ಕೂಡ ಸ್ಟಾರ್ಟ್ ಆಗ್ತದೆ. ಸೊ ಕ್ರಿಸ್ಮಸ್ ಟೈಮ್ ಅಲ್ಲಿ ನಮ್ಗೆ ನೆನಪಾಗುವಂತಹ ಒಂದು ಬೇಕರಿ ಐಟಮ್ ಅಂದ್ರೆ ಪ್ಲಮ್ ಕೇಕ್. ನಾನು ಈ ಪ್ಲಮ್ ಕೇಕ್ ಅನ್ನು ಯಾವುದೇ ಆಲ್ಕೋಹಾಲ್ ಇಲ್ಲದೆ ಇವತ್ತು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಬನ್ನಿ ಹೇಗೆ ತಯಾರಿ ಮಾಡೋದಂತ ನೋಡುವ. ನಮ್ಗೆ ಈ ರೆಸಿಪಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಬೇಕು. ಈಗ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೇನೆ. ಇದನ್ನು ನಾನು ಮಿಕ್ಸರ್ ಅಲ್ಲಿ ಹಾಕಿ ಹುಡಿ ಮಾಡಿ ತೆಗೊಳ್ತಾ ಇದ್ದೇನೆ. ನೋಡಿ, ಸಕ್ಕರೆ ಹುಡಿ ಮಾಡಿ ತಗೊಂಡಿದ್ದೇನೆ. ಇನ್ನು ನಾವು ಈ ಕೇಕಿಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ ಅನ್ನು ರೆಡಿ ಮಾಡಿಡುವ. ಅರ್ಧ ಕಪ್ ಆಗುವಷ್ಟು ಕಪ್ಪು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ನಮ್ಗೆ ಈ ಪ್ಲಮ್ ಕೇಕಿಗೆ ಜಾಸ್ತಿ ಕಪ್ಪು ಒಣ ದ್ರಾಕ್ಷಿ ಹಾಕಿದಷ್ಟು ಟೇಸ್ಟ್ ಬರ್ತದೆ, ಆದ ಕಾರಣ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ. ಹಾಗೆ 1/4 ಕಪ್ ಆಗುವಷ್ಟು ಸಾದಾ ಒಣ ದ್ರಾಕ್ಷಿ. ಹಾಗೆ ನಾನೊಂದು 8 ರಿಂದ 10 ಖರ್ಜೂರ ತಗೊಂಡಿದ್ದೇನೆ. ನಾವು ಖರ್ಜೂರ ತಗೊಳ್ಳುವಾಗ ಸ್ವಲ್ಪ ಡ್ರೈ ಆಗಿರುವಂತಹ ಖರ್ಜೂರ ತಗೊಳ್ಬೇಕು, ತುಂಬಾ ಸ್ಮೂತ್ ಆಗಿರುವುದನ್ನು ತಗೊಳ್ಬೇಡಿ. ಅದೇ ರೀತಿ ನಾನು ಈ ಖರ್ಜೂರವನ್ನು ಈ ರೀತಿಯಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಇನ್ನೊಂದು ಐಟಮ್ ಬೇಕಾದ್ದು ಟ್ಯೂಟಿ ಫ್ರೂಟಿ. ನಾನು ತುಂಬಾ ಕಡೆ ಹುಡುಕಿದೆ, ಆದ್ರೆ ನನಗೆ ಸಿಗ್ಲಿಲ್ಲ. ಸೊ ಆದ ಕಾರಣ ನಾನು ಹಾಕ್ತಾ ಇಲ್ಲ. ನೀವು ಸಿಕ್ಕಿದ್ರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ. ನಾನು ಮೊದಲು ಹೇಳಿದ ಹಾಗೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಬೇಕಾಗ್ತದೆ ನಮಗೆ. ಅದನ್ನು ನಾನು ಒಂದು ಪಾಟಿಗೆ ಹಾಕಿ ಕ್ಯಾರಮಲೈಸ್ ಮಾಡಿ ತೆಗಿತಾ ಇದ್ದೇನೆ. ಇದನ್ನು ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಈ ಸಕ್ಕರೆ ಸುಲಭವಾಗಿ ಮೆಲ್ಟ್ ಆಗ್ಲಿಕ್ಕೋಸ್ಕರ ನಾನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ ಇದಕ್ಕೆ. ಇನ್ನು ನಾವು ಈ ಸಕ್ಕರೆಯನ್ನು ಮಿಕ್ಸ್ ಮಾಡುವಂತಹ ಅಗತ್ಯ ಇಲ್ಲ, ಇದು ತನ್ನಷ್ಟಕ್ಕೆ ಬಿಸಿಗೆ ಮೆಲ್ಟ್ ಆಗಿ ಸಿಗ್ತದೆ. ನಾವು ಈ ಸಕ್ಕರೆ ಪಾಕವನ್ನು ಡಾರ್ಕ್ ಬ್ರೌನ್ ಆಗುವವರೆಗೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸಬೇಕು. ನೋಡಿ, ಇದು ಸಕ್ಕರೆ ಪಾಕ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತು ಹೀಗೆ ಚೆನ್ನಾಗಿ ಕುದಿಬೇಕು, ಆಗ್ಲೇ ನಮಗೆ ಕಲರ್ ಚೇಂಜ್ ಆಗಿ ಡಾರ್ಕ್ ಬ್ರೌನ್ ಆಗಿ ಸಿಗ್ತದೆ. ನೋಡಿ, ಸ್ವಲ್ಪ ಕ್ಯಾರಮಲೈಸ್ ಆಗಿದೆ, ಒಂದು ಸ್ವಲ್ಪ ಬ್ರೌನ್ ಆಗಿದೆ, ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಲಿ, ಅಷ್ಟರವರೆಗೆ ಬಿಸಿ ಮಾಡುವ. ನೋಡಿ, ಇಷ್ಟಾದ್ರೆ ಸಾಕು. ಇನ್ನು ನಾವು ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕುವ. ನಾವು ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಯಾಕೆಂದ್ರೆ ಒಮ್ಮೆಲೆ ಹಾಕಿದ್ರೆ ಪಕ್ಕನ ಮುಖಕ್ಕೆ ಎರಚಬಹುದು. ಇನ್ನು ಸ್ವಲ್ಪ ಹೊತ್ತು ಹೀಗೆ ನೀರು ಬಿಸಿ ಆಗಲಿ, ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ, ಈಗ ಇದು ಕುದೀತಾ ಇದೆ. ಇನ್ನು ನಾನು ಮಿಕ್ಸ್ ಮಾಡಿಟ್ಟಂತಹ ಡ್ರೈ ಫ್ರೂಟ್ಸ್ ಅನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಇದರೊಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಕುದೀಲಿ. ಹಾಗೆ ಈಗ ನಾನು ಡ್ರೈ ಫ್ರೂಟ್ಸ್ ಅನ್ನು ಮಾತ್ರ ಹಾಕ್ತಾ ಇದ್ದೇನೆ. ಹಾಗೆ ನಾವು ನಟ್ಸ್ಗಳನ್ನು ಯೂಸ್ ಮಾಡ್ತೇವೆ, ಅದನ್ನು ನಾನು ಈಗ ಈ ಕ್ಯಾರಮಲೈಸ್ಡ್ ಶುಗರ್ಗೆ ಸೇರಿಸ್ತಾ ಇಲ್ಲ, ಕೊನೆಗೆ ಕೇಕ್ನ ಪಾಕಕ್ಕೆ ಸೇರಿಸ್ತೇನೆ. ಇದಕ್ಕೆ ನಾನು 1 ಚಿಟಿಕೆಯಷ್ಟು ಲವಂಗದ ಪೌಡರ್ ಹಾಕ್ತಾ ಇದ್ದೇನೆ. ಲವಂಗದ ಪೌಡರ್ ಹಾಕೋದ್ರಿಂದ ಆಲ್ಕೋಹಾಲ್ ಅಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಸೋಕ್ ಮಾಡಿದಂತಹ ಫ್ಲೇವರ್ ಇದಕ್ಕೆ ಬರ್ತದೆ, ಆದ ಕಾರಣ ನಾವು ಸ್ವಲ್ಪ ಲವಂಗದ ಹುಡಿ ಹಾಕೋದು. ನೋಡಿ, ಇದು ಇಷ್ಟಾದ್ರೆ ಸಾಕು, ಯಾಕಂದ್ರೆ ಇದು ತುಂಬಾ ಗಟ್ಟಿ ಆದ್ರೆ ನಾವು ಸ್ವಲ್ಪ ಹೊತ್ತು ತನಿಯಲ್ಲಿ ಇಡುವಾಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾರ್ಡ್ ಆಗಿ ಹೋಗಬಹುದು, ಆದ ಕಾರಣ ಸ್ವಲ್ಪ ನೀರು ಇಡಬೇಕು. ಇನ್ನು ಇದನ್ನು ನಾವು ಒಂದು ನಾರ್ಮಲ್ ಟೆಂಪರೇಚರ್ ಆಗಬೇಕು, ಅಷ್ಟೊತ್ತು ನಾವು ತನಿಯಲ್ಲಿ ಇಡುವ. ಇನ್ನು ನಾನು 1 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೇನೆ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೇನೆ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೇನೆ. ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ನಾವು ಇದನ್ನು ಚೆನ್ನಾಗಿ ಜರಡಿ ಹಿಡಿಯುವ. ನಾವು ಹೀಗೆ ಒಂದು 2 ರಿಂದ 3 ಸಾರಿ ಅಷ್ಟು ಜರಡಿ ಹಿಡಿಬೇಕು. ಹಾಗೆ ಮಾಡೋದ್ರಿಂದ ಕೇಕ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ನಾನೊಂದು 3 ಸಲ ಜರಡಿ ಹಿಡಿದಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನೊಂದು ಸೈಡಲ್ಲಿ ಇಡುವ. ನಾನು ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮ್ ತಗೊಂಡಿದ್ದೇನೆ. ಈ ನಟ್ಸ್ ಎಷ್ಟಂತ ಕ್ವಾಂಟಿಟಿ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬಹುದು. ಹಾಗೆ ನಿಮ್ಗೆ ಯಾವ ನಟ್ಸ್ ಕೂಡ ಇದಕ್ಕೆ ಯೂಸ್ ಮಾಡಬಹುದು. ಇನ್ನು ಇದನ್ನು ನಾನು ಕ್ರಷ್ ಮಾಡಿ ತೆಗೊಳ್ತೇನೆ. ನಾನು ಇದರಲ್ಲಿ ಜಜ್ಜಿ ತೆಗಿತಾ ಇದ್ದೇನೆ. ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕ್ರಷ್ ಮಾಡುವ, ಆಗ ನಮಗೆ ಕೇಕಲ್ಲಿ ಸಿಗುವಾಗ ಚೆನ್ನಾಗಿರ್ತದೆ. ನೋಡಿ, ಈ ರೀತಿಯಾಗಿ ಪೀಸ್ ಆದ್ರೆ ಸಾಕು. ಇನ್ನು ನಾನು 2 ಮೊಟ್ಟೆ ಜಾರಲ್ಲಿ ಹಾಕಿಟ್ಟಿದ್ದೇನೆ. ಅದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೇನೆ.
ನಿಮಗೆ ಎಗ್ಲೆಸ್ ಕೇಕ್ ಮಾಡಬೇಕಾದಲ್ಲಿ ಎಗ್ ಹಾಕುವಲ್ಲಿ 1/4 ಕಪ್ ಮಿಲ್ಕ್ ಹಾಗೂ 1/4 ಕಪ್ ಕರ್ಡ್ ಹಾಕಿ ಬೀಟ್ ಮಾಡಿದ್ರೆ ಆಯಿತು. ಅದೇ ರೀತಿ ನಾನು ಅರ್ಧ ಕಪ್ ಆಗುವಷ್ಟು ಒಲಿವ್ ಆಯಿಲ್ ಹಾಕ್ತಾ ಇದ್ದೇನೆ. ಒಲಿವ್ ಆಯಿಲ್ ಇಲ್ಲದಿದ್ರೆ ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ಬಹುದು. ಅದೇ ರೀತಿ ಬಟರ್ ಕೂಡ ಮೆಲ್ಟ್ ಮಾಡಿ ಹಾಕ್ಬಹುದು. ನಾನು ಇದಕ್ಕೆ ಒಲಿವ್ ಆಯಿಲ್ ಹಾಕ್ತಾ ಇದ್ದೇನೆ. ನೋಡಿ, ನಾನು ಈ ರೀತಿಯಾಗಿ ಬೀಟ್ ಮಾಡಿ ತಗೊಂಡಿದ್ದೇನೆ. ಇನ್ನು ನಾವು ಆಗ ಹುಡಿ ಮಾಡಿಟ್ಟಂತಹ ಸಕ್ಕರೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ಬೀಟ್ ಮಾಡುವ. ಇನ್ನು ನಾವು ಇದನ್ನು ಒಂದು 10 ಸೆಕೆಂಡ್ ಅಷ್ಟು ಹೊತ್ತು ಬ್ಲೆಂಡ್ ಮಾಡಿ ತೆಗೆಯುವ. ಜಾಸ್ತಿ ಹೊತ್ತು ಬ್ಲೆಂಡ್ ಮಾಡೋದು ಬೇಡ. ನೋಡಿ, ನಾನು ಸಕ್ಕರೆ ಹುಡಿ ಹಾಕಿ ಬ್ಲೆಂಡ್ ಮಾಡಿ ತೆಗೆದಿದ್ದೇನೆ. ನೋಡಿ, ಇದು ಚೆನ್ನಾಗಿ ತಣಿದಿದೆ. ಇನ್ನು ನಾವು ಇದಕ್ಕೆ ಬ್ಲೆಂಡ್ ಮಾಡಿಟ್ಟಂತಹ ಮಿಕ್ಸ್ ಅನ್ನು ಹಾಕುವ. ಇನ್ನು ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಆರೆಂಜ್ ಎಕ್ಸ್ಟ್ರಾಕ್ಟ್ ಹಾಕ್ತಾ ಇದ್ದೇನೆ. ಆಕ್ಚುಲಿ ಆರೆಂಜ್ ಜೆಸ್ಟ್ ಅಂತ ಸಿಗ್ತದೆ, ಅದು ಹಾಕಬೇಕು. ಆದ್ರೆ ನಂಗೆ ಇಲ್ಲಿ ಸಿಗ್ಲಿಲ್ಲ, ಆದ ಕಾರಣ ನಾನು ಆರೆಂಜ್ ಎಕ್ಸ್ಟ್ರಾಕ್ಟ್ ಹಾಕ್ತಿದ್ದೇನೆ. ಆರೆಂಜ್ ಜೆಸ್ಟ್ ಅಂದ್ರೆ ಆರೆಂಜಿನ ಸಿಪ್ಪೆಯನ್ನು ಪ್ರೋಸೆಸ್ ಮಾಡಿದಂತಹ ಒಂದು ಐಟಮ್. ಅದು ಸಿಕ್ಕಿದ್ರೆ ಅದನ್ನು ಹಾಕ್ಬಹುದು, ಇಲ್ಲದಿದ್ರೆ ಆರೆಂಜ್ ಎಕ್ಸ್ಟ್ರಾಕ್ಟ್ ಕೂಡ ಹಾಕ್ಬಹುದು. ಇನ್ನು ಎರಡೂ ಸಿಗದಿದ್ರೆ ಹಾಕದಿದ್ರು ಪರವಾಗಿಲ್ಲ. ಇದು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಈ ಕೇಕಿಗೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ಈ ಮೈದಾ ಮಿಕ್ಸ್ ಅನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡುವ. ಇನ್ನು ನಾನು ಈ ಉಳಿದ ಮೈದಾದ ಜೊತೆಗೆ ನಟ್ಸ್ ಅನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ನಾವು ನಟ್ಸ್ ಅನ್ನು ಹಾಗೆ ಹಾಕಿದ್ರೆ ಕೇಕ್ನ ಅಡಿ ಭಾಗದಲ್ಲಿ ಹೋಗಿ ನಿಲ್ತದೆ. ಆದ್ರೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ನಿಲ್ತದೆ. ನೋಡಿ, ಕೇಕ್ ಮಿಕ್ಸ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಜಾಸ್ತಿ ದಪ್ಪನ ಆಗಬಾರ್ದು, ತುಂಬಾ ಲೂಸು ಕೂಡ ಆಗಿ ಸಿಗಬಾರ್ದು. ಈ ರೀತಿಯಾಗಿ ಬಂದರೆ ಕೇಕ್ ತುಂಬಾನೇ ಚೆನ್ನಾಗಿ ಬರ್ತದೆ. ಕೊನೆಯದಾಗಿ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಲವಂಗದ ಹುಡಿ ಹಾಕುವ. ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ನಾನು ಕೇಕ್ ಮೋಲ್ಡ್ಗೆ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕಿದ್ದೇನೆ. ಇನ್ನು ಇದಕ್ಕೆ ನಾವು ಕೇಕ್ನ ಬ್ಯಾಟರ್ ಹಾಕುವ. ನೋಡಿ, ನಾನು ತಗೊಂಡಿರುವುದು 8 ಇಂಚಿನ ಕೇಕ್ ಮೋಲ್ಡು. ಹಾಗೆ ನಾನು ಇವತ್ತು ತಯಾರು ಮಾಡಿಟ್ಟಂತಹ ಬ್ಯಾಟರ್ ಈ 8 ಇಂಚಿನ ಮೋಲ್ಡ್ಗೆ ಅನುಸಾರವಾಗಿ ಮಾಡಿದ್ದು. ನೋಡಿ, ಇದು ಸರಿಯಾದ ಅಳತೆಯಲ್ಲಿದೆ. ಈ ಕೇಕ್ ಮೋಲ್ಡಿನ ಅರ್ಧದಷ್ಟು ಭಾಗ ಫಿಲ್ ಆದರೆ ಆಯಿತು. ಇನ್ನು ಈ ಥರದ ಸ್ಕ್ಯೂವರ್ ತಗೊಂಡು ಈ ರೀತಿಯಾಗಿ ಮಾಡಿದ್ರೆ ಆಯಿತು. ಆಗ ಏರ್ ಬಬಲ್ಸ್ ಎಲ್ಲ ಹೋಗ್ತದೆ. ಇನ್ನು ಕೊನೆಯದಾಗಿ ಒಂದ್ಸಲ ಟ್ಯಾಪ್ ಮಾಡುವ. ಇನ್ನು ಗಾರ್ನಿಶಿಂಗಿಗೋಸ್ಕರ ಸ್ವಲ್ಪ ಕಪ್ಪು ಒಣ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾ ಇದ್ದೇನೆ. ಇನ್ನು ನಾನು ಈ ಕೇಕನ್ನು ಓವನಲ್ಲಿ ಇಟ್ಟು ಬೇಕ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು 200 ಡಿಗ್ರಿಯಲ್ಲಿ ಪ್ರೀಹೀಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಒಂದು 45 ಮಿನಿಟ್ಸ್ ಅಷ್ಟು ಹೊತ್ತು 200 ಡಿಗ್ರಿಯಲ್ಲಿ ಇಟ್ಟು ಬೇಕ್ ಮಾಡಿ ತೆಗಿಬೇಕು. ಹಾಗೆ ಓವೆನ್ ಇಲ್ಲದವರು ಒಂದು ಪೋಟಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಮೊದಲು ಈ ಥರದೊಂದು ಪಾತ್ರೆ ತಗೊಂಡು ಅದಕ್ಕೆ ಈ ಥರದೊಂದು ಸ್ಟ್ಯಾಂಡ್ ಇಟ್ಟು ಆಮೇಲೆ ಈ ಥರದ ಮುಚ್ಚಳ ಗಟ್ಟಿಯಾಗಿ ಮುಚ್ಚಿಟ್ಟು, ಹಾಗೆ ಈ ಥರದ ಏನಾದರೂ ಹೋಲ್ ಇದ್ದರೆ ಅದಕ್ಕೆ ಮುಚ್ಚಿಟ್ಟು 10 ನಿಮಿಷದಷ್ಟು ಹೊತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಪ್ರೀಹೀಟ್ ಮಾಡಿ ತೆಗಿಬೇಕು. ಆಮೇಲೆ ಕೇಕ್ ಮೋಲ್ಡನ್ನು ಇದರೊಳಗೆ ಇಟ್ಟು ಒಂದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು 45 ಮಿನಿಟ್ಸ್ ಅಷ್ಟು ಹೊತ್ತು ಬೇಕ್ ಮಾಡಿದರೆ ಆಯಿತು. ಆವಾಗ ನಮಗೆ ಕರೆಕ್ಟಾಗಿ ಚೆನ್ನಾಗಿ ಬೇಕಾಗಿ ಸಿಗ್ತದೆ. ಅದೇ ನಾನು ಕೇಕನ್ನು 45 ಮಿನಿಟ್ಸ್ ಅಷ್ಟು ಹೊತ್ತು ಬೇಕ್ ಮಾಡಿದ್ದೇನೆ. ಇದನ್ನೊಮ್ಮೆ ಚೆಕ್ ಮಾಡಿ ನೋಡುವ. ನೋಡಿ, ಈ ಸ್ಕ್ಯೂವರಲ್ಲಿ ಕುತ್ತಿ ತೆಗೆಯುವಾಗ ಕೇಕ್ ಅಂಟಬಾರ್ದು. ನೋಡಿ, ಇದು ಕ್ಲಿಯರ್ ಆಗಿ ಬಂದಿದೆ. ಸೊ ಇದು ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ನಾವು ತಣಿಯಲು ಬಿಡುವ. ಅದೇ ರೀತಿ ಕುಕ್ಕಿಂಗ್ ಟೈಮ್ ಬೇರೆ ಬೇರೆ ಓವೆನ್ಗೆ ಬೇರೆ ಬೇರೆ ರೀತಿಯಲ್ಲಿ ಟೈಮ್ ಸೆಟ್ ಮಾಡಬೇಕು. ಸೊ ಅದು ನಮ್ಮ ಓವೆನ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದನ್ನು ನೀವು ಗಮನಿಸಿಕೊಳ್ಳಿ. ಇನ್ನು ಇದನ್ನು ನಾವು ಚೆನ್ನಾಗಿ ತಣಿಯಲು ಬಿಡುವ. ಆಮೇಲೆ ಇದರಿಂದ ಡಿಮೋಲ್ಡ್ ಮಾಡಿ ತೆಗೆಯುವ. ನೋಡಿ, ನಾನು ಕೇಕ್ ತಣಿಯಲು ಇಟ್ಟು 1 ಗಂಟೆ ಹೊತ್ತು ಕಳೆಯಿತು. ಈಗ ಚೆನ್ನಾಗಿ ತಣಿದಿದೆ. ಹಾಗೆ ಈ ಕೇಕಿನ ಸೈಡನ್ನು ಈ ಚಾಕು ಹಾಕಿ ಈ ರೀತಿಯಾಗಿ ಬಿಡಿಸಿದ್ದೇನೆ. ಇನ್ನು ನಾವು ಈ ಕೇಕನ್ನು ಬೇರೊಂದು ಪ್ಲೇಟಿಗೆ ಶಿಫ್ಟ್ ಮಾಡುವ. ಈ ರೀತಿಯಾಗಿ ಪ್ಲೇಟ್ ಇಟ್ಟು ಮಗುಚಿ ಹಾಕಿ ಈ ರೀತಿಯಾಗಿ 1-2 ಸಲ ತಟ್ಟಿದ್ರೆ ಕೇಕ್ ಕೆಳಗೆ ಬರ್ತದೆ. ಇನ್ನು ಈ ಬಟರ್ ಪೇಪರನ್ನು ಮೆಲ್ಲನೆ ತೆಗೆಯುವ.
ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ, ಅದೇ ರೀತಿ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇನ್ನು ಇದನ್ನು ತಿರುಗಿಸಿ ಹಾಕುವ. ಇನ್ನು ಇದನ್ನು ನಾನು 4 ಕಟ್ ಮಾಡ್ತಾ ಇದ್ದೇನೆ. ಈ ಪ್ಲಮ್ ಕೇಕ್ ಅನ್ನು 1 ಅಥವಾ 2 ದಿವಸದ ಕಳೆದು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಇದರ ಟೇಸ್ಟ್. ಸೊ ಅದಕ್ಕಾಗಿ ನಾನು 4 ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಫ್ರಿಜ್ ಅಲ್ಲಿ ಇಡುವ ಅಗತ್ಯ ಇಲ್ಲ, ಹೊರಗೆ ಹೀಗೆ ಒಂದು ಕ್ಲೋಸ್ಡ್ ಪಾತ್ರ ಮುಚ್ಚಿಟ್ರೆ ಸಾಕು. ನೋಡಿ ಫ್ರೆಂಡ್ಸ್, ಕೇಕ್ ಬೇಕ್ ಮಾಡಿಟ್ಟು 1 ದಿವಸ ಕಳೆಯಿತು. ಇನ್ನು ನಾವು ಕಟ್ ಮಾಡಿ ನೋಡುವ ಹೇಗೆ ಬಂದಿದೆ ಅಂತ. ನೋಡಿ ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ತುಂಬಾ ಸಾಫ್ಟು ಅಲ್ಲ, ತುಂಬಾ ಹಾರ್ಡು ಅಲ್ಲ. ಇದನ್ನೊಮ್ಮೆ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಬೇಕರಲ್ಲಿ ನಮ್ಗೆ ಪ್ಲಮ್ ಕೇಕ್ ಹೇಗೆ ಸಿಗ್ತದೆ ಅದೇ ರೀತಿಯಲ್ಲಿದೆ. ಅದೇ ರೀತಿ ನಾವು ಯಾವುದೇ ಆಲ್ಕೋಹಾಲ್ ಹಾಕದಿದ್ರು ತುಂಬಾ ಟೇಸ್ಟ್ ಆಗಿ ಬಂದಿದೆ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೂ ಕೂಡ ಇಷ್ಟವಾಗ್ತದೆ ಅಂತ ನಾನು ಅನಿಸ್ಕೊಳ್ತೇನೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬೈ.